ಹಲೋ ಮೈ ಡಿಯರ್ ಲರ್ನರ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ನ ಸೆಷನ್ 3ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾನು ಡೇಟಾ ಟೈಪ್ಸ್ ಇನ್ ಪೈಥಾನ್ ಅಂತಕ್ಕಂಥ ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕಾನ್ಸೆಪ್ಟ್ಸ್. ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಡೇಟಾ ಟೈಪ್ಸ್ ಅಂದರೆ ಏನು? ನಿಮ್ಗೆ ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್ ಟು ಪೈಥಾನ್, ಅಪ್ಲಿಕೇಶನ್ ಆಫ್ ಪೈಥಾನ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೈಥಾನನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಲ್ಲದೆ ಲಿಟ್ರಲ್ಸ್, ಟೋಕನ್ಸ್, ವೇರಿಯಬಲ್ಸ್, ಕೀವರ್ಡ್ಸ್ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೋಡೋಣ ಡೇಟಾ ಟೈಪ್ಸ್ ಅಂದರೆ ಏನು. ಸೊ ಡೇಟಾ ಟೈಪ್ಸ್ ಆರ್ ದ ಕ್ಲಾಸಿಫಿಕೇಶನ್ ಆರ್ categorization ಆಫ್ ಡೇಟಾ ಐಟಮ್ಸ್. It represents the kind of value, size and operation can be performed on a particular data. ನೋಡಿ, ನಿಮಗೆ ಒಂದು ವೇರಿಯೇಬಲ್ನ ಯಾವ ರೀತಿ ಡಿಕ್ಲೇರ್ ಮಾಡೋದು ಅಂತ ಈಗಾಗಲೇ ಹೇಳಿದ್ದೆ. ಸೊ ವೇರಿಯೇಬಲ್ನ ಯೂಶ್ವಲಿ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ? ಏಜ್ ಈಸ್ ಈಕ್ವಲ್ ಟು 50 ಅಂತ ನಾನು ಡಿಕ್ಲೇರ್ ಮಾಡ್ತೀನಿ. ಇದರಲ್ಲಿ ಈ ಏಜ್ ಅಂತಕ್ಕಂಥದ್ದೇನು? ಐಡೆಂಟಿಫೈಯರ್, ಇಟ್ ಈಸ್ ಎ ನೇಮ್ ಫಾರ್ ದ ಮೆಮೊರಿ ಲೊಕೇಶನ್ ಅಂತ ಗೊತ್ತಿದೆ. ಈ 50 ಅಂತಕ್ಕಂಥದ್ದೇನು? ದಿಸ್ ಇಸ್ ದ ಲಿಟ್ರಲ್ ವ್ಯಾಲ್ಯೂ, ಇಂಟೀಜರ್ ಲಿಟ್ರಲ್ ವ್ಯಾಲ್ಯೂ. ಓಕೆನಾ? ಸೊ ಇದನ್ನು ಒಂದು ಮೆಮೊರಿನಲ್ಲಿ ಸ್ಟೋರ್ ಮಾಡಿದಾಗ ಅದರ ನೇಮ್ ಏನಾಗಿರುತ್ತೆ? ಏಜ್ ಆಗಿರುತ್ತೆ. ಅದಕ್ಕೊಂದು ಅಡ್ರೆಸ್ ಇರುತ್ತೆ. ಇಲ್ಲಿ ನಾವು ಸ್ಟೋರ್ ಮಾಡ್ತಿರೋಂಥ ವ್ಯಾಲ್ಯೂ ಯಾವುದು? 50 ಅಂತಕ್ಕಂಥದ್ದು. ಇದಿಷ್ಟು ನಿಮಗೆ ಗೊತ್ತಿದೆ. ಓಕೆ, ಈ ರೀತಿ ಒಂದು ಮೆಮೊರಿ ಆರ್ಗನೈಸೇಷನ್ ಆಗಿರುತ್ತೆ. ಹಾಗಾದರೆ ಡೇಟಾ ಟೈಪ್ ಅಂತಕ್ಕಂಥದ್ದು ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದಾಗ ಅದಕ್ಕೊಂದು ಡೇಟಾ ಟೈಪ್ ಅಂತ ಇರುತ್ತೆ. ಆ ಡೇಟಾ ಟೈಪ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇದು ಯಾವ ಟೈಪ್ ಆಫ್ ಡೇಟಾ ನಾವು ಸ್ಟೋರ್ ಮಾಡ್ತಾ ಇರೋದು, ಇದನ್ನು ಕೆಟಗರಿ ಮಾಡುತ್ತೆ, ಇದು ಯಾವ ಟೈಪ್ ಆಫ್ ಡೇಟಾ ಅಂತ. ಅಷ್ಟೇ ಅಲ್ಲದೆ ಅದು ಇನ್ನೂ ಏನು ರೆಪ್ರೆಸೆಂಟ್ ಮಾಡುತ್ತೆ ಈ ಡೇಟಾ ಟೈಪ್ ಅಂತಕ್ಕಂಥದ್ದು ಅಂದರೆ ಯಾವ ರೀತಿ ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ದೀವಿ, ಅದರ ಸೈಜ್ ಎಷ್ಟು ಬೇಕು ಅದಕ್ಕೆ, ಮತ್ತು ಏನೆಲ್ಲ ಆಪ್ರೇಷನ್ಸನ್ನು ಮಾಡ್ಬೋದು ಆ ಡೇಟಾ ಟೈಪ್ ಮೇಲೆ, ಇದನ್ನೆಲ್ಲ ತಿಳಿಸ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಡೇಟಾ ಟೈಪ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಎ ಈಸ್ ಈಕ್ವಲ್ ಟು 5 ಅಂತ ನಾನೊಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ ನನ್ನ ಪ್ರೋಗ್ರಾಮಲ್ಲಿ. ಓಕೆನಾ? ಈಗ ಇದರ ಡೇಟಾ ಟೈಪ್ ಏನಾಗಿರುತ್ತೆ? ಬೈ ಡಿಫಾಲ್ಟಾಗಿ ನಮಗೆ ಡೇಟಾ ಟೈಪ್ಸ್ಗಳು ಹಲವಾರು ರೀತಿಯಾದಂಥ ಡೇಟಾ ಟೈಪ್ ಇದ್ದಾವೆ. ಅದರಲ್ಲಿ ಈ ಎ ಈಸ್ ಈಕ್ವಲ್ ಟು 5 ಅನ್ನೋ ವೇರಿಯೇಬಲ್ದು ಡೇಟಾ ಟೈಪು ಇಂಟೀಜರ್ ಅಥವಾ ಇಂಟ್ ಅಂತ ಆಗುತ್ತೆ. ಈ ಇಂಟ್ ಅಂದರೆ ಏನು ಸರ್? ಆ ಇಂಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಸೊ ಇಯರ್ ಐ ಆಮ್ ಗೋಯಿಂಗ್ ಟು ಸ್ಟೋರ್ ಎ ಇಂಟೀಜರ್ ವ್ಯಾಲ್ಯೂ. ಈ ವೇರಿಯೇಬಲಲ್ಲಿ ನಾನು ಸ್ಟೋರ್ ಮಾಡ್ತಿರೋ ವ್ಯಾಲ್ಯೂ ಯಾವ ಥರದ್ದು? ಇಂಟೀಜರ್ ವ್ಯಾಲ್ಯೂ, ಅಂದರೆ ಹೋಲ್ ನಂಬರ್ ಸ್ಟೋರ್ ಮಾಡ್ತಿದ್ದೀನಿ ಅಂತ ಅರ್ಥ ಆಗುತ್ತೆ. ಮತ್ತು ಇದಕ್ಕೆ ಸೈಜ್ ಎಷ್ಟು ಬೇಕು ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದಕ್ಕೆ ಸೈಜು ಡಿಪೆಂಡಿಂಗ್ ಅಪಾನ್ ದ ಮಷಿನ್ ಆರ್ಕಿಟೆಕ್ಚರು 2 ಬೈಟ್ಸ್ ಅಥವಾ 4 ಬೈಟ್ಸ್ ಅಲೋಕೇಟ್ ಆಗುತ್ತೆ. ಮತ್ತು ಇದ್ರ ಮೇಲ್ಗಡೆ ಏನೆಲ್ಲ ಆಪ್ರೇಷನ್ಸ್ ಮಾಡ್ಬೋದು? ಈ 5 ಅನ್ನೋ ವ್ಯಾಲ್ಯೂ ಮೇಲೆ ನಾನು ಏನು ಆಪ್ರೇಷನ್ ಮಾಡ್ಬೋದು? ಅಡಿಷನ್ ಮಾಡ್ಬೋದು, ಸಬ್ಸ್ಟ್ರಾಕ್ಷನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಡಿವಿಷನ್ ಮಾಡ್ಬೋದು. ಈ ರೀತಿ ಏನೆಲ್ಲ ಆಪ್ರೇಷನ್ ಮಾಡ್ಬೋದು ಅನ್ನೋದನ್ನು ಹೇಳುತ್ತೆ ಡೇಟಾ ಟೈಪ್ ಅಂದರೆ. ಅದೇ ರೀತಿ ಇಲ್ಲೊಂದು ವೇರಿಯೇಬಲ್ ಇದೆ 5.0 ಅಂತೇಳಿ ನಾನು ಸ್ಟೋರ್ ಮಾಡ್ತಿದ್ದೀನಿ ಬಿ ಅನ್ನೋ ವೇರಿಯೇಬಲಲ್ಲಿ. ಹಾಗಾದರೆ ಇದೇನು ರೆಪ್ರೆಸೆಂಟ್ ಮಾಡುತ್ತೆ? ಇದರ ಡೇಟಾ ಟೈಪ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇಲ್ಲಿ ನಾನು ಸ್ಟೋರ್ ಮಾಡ್ತಿರೋ ವ್ಯಾಲ್ಯೂ ಯಾವ ಥರದ್ದು? ಫ್ಲೋಟ್ ವ್ಯಾಲ್ಯೂ, ಅಂದರೆ ಡೆಸಿಮಲ್ ವ್ಯಾಲ್ಯೂ ಅನ್ನೋದನ್ನು ಹೇಳುತ್ತೆ. ಅದಕ್ಕೆ ಎಷ್ಟು ಸೈಜ್ ಬೇಕು? ಡಿಪೆಂಡಿಂಗ್ ಅಪಾನ್ ದ ಮಷಿನ್ ಆರ್ಕಿಟೆಕ್ಚರ್ 4 ಬೈಟ್ಸ್ 8 ಬೈಟ್ಸ್ ಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಏನೆಲ್ಲ ಆಪ್ರೇಷನ್ಸ್ ಮಾಡ್ಬೋದು ಫ್ಲೋಟ್ ವ್ಯಾಲ್ಯೂಸ್ ಮೇಲೆ? ನಿಮ್ಮ ಮ್ಯಾಥಮೆಟಿಕ್ಸಲ್ಲಿ ಬರ್ತಕ್ಕಂಥ ಆಪ್ರೇಷನ್ಸ್ಗಳು ಈ ಡೆಸಿಮಲ್ ವ್ಯಾಲ್ಯೂಸ್ ಮೇಲೆ ಏನೆಲ್ಲ ಮಾಡ್ಬೋದು ಅವಿಷ್ಟನ್ನು ಅದು ಡಿಫೈನ್ ಮಾಡುತ್ತೆ. ಅದೇ ರೀತಿ ಕಾಂಪ್ಲೆಕ್ಸ್ ನಂಬರ್ಸ್, ಈ ರೀತಿ ವ್ಯಾಲ್ಯೂನ ಕೊಟ್ಟಾಗ ಡೇಟಾ ಟೈಪ್ ಕಾಂಪ್ಲೆಕ್ಸ್ ನಂಬರ್ ಅಂತ ಆ ಡೇಟಾ ಟೈಪ್ ಇರುತ್ತೆ. ಅದ್ರ ಮೇಲ್ಗಡೆ ಏನೆಲ್ಲ ಆಪ್ರೇಷನ್ಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ಸೊ ಹಾಗಾದರೆ ಡೇಟಾ ಟೈಪ್ ಸ್ಪೆಸಿಫೈಸ್ ದ ಕೈಂಡ್ ಆಫ್ ವ್ಯಾಲ್ಯೂ, ದ ಸೈಜ್ ಆಫ್ ವ್ಯಾಲ್ಯೂ ಆ್ಯಂಡ್ ದ ಆಪ್ರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ಎ ಪರ್ಟಿಕ್ಯುಲರ್ ಡೇಟಾ. ಓಕೆ, ನೀವು ಈ ರೀತಿ ಅದನ್ನು ವೇರಿಯೇಬಲ್ ಡಿಕ್ಲೇರ್ ಮಾಡಿದ ತಕ್ಷಣ ಅದಕ್ಕೊಂದು ಡೇಟಾ ಟೈಪ್ ಅಸೈನ್ ಆಗುತ್ತೆ. ಅದು ಈ 3 ಫಂಕ್ಷನನ್ನು ಮಾಡುತ್ತೆ. ಅದರ ವ್ಯಾಲ್ಯೂ ಯಾವುದು, ಸೈಜ್ ಎಷ್ಟಿದೆ ಮತ್ತು ಆಪ್ರೇಷನ್ಸ್ ಏನೇನು ಮಾಡ್ಬೋದು ಅಂತ ಹೇಳ್ತಾ ಹೋಗುತ್ತೆ. ಓಕೆ, ಹಾಗಾದರೆ ನಮ್ಮ ಪೈಥಾನಲ್ಲಿ ಏನೆಲ್ಲ ಡೇಟಾ ಟೈಪ್ಸ್ಗಳಿದ್ದಾವೆ, ಸ್ಟ್ಯಾಂಡರ್ಡ್ ಡೇಟಾ ಟೈಪ್ಸ್ ಅಂತ ನೋಡೋದಾದರೆ, ಫಸ್ಟ್ ನೋಡಿ, ಇಲ್ಲಿ ಪೈಥಾನ್ ಡೇಟಾ ಟೈಪ್ಸ್ನ ನಾವು ನ್ಯೂಮರಿಕ್ ಡೇಟಾ ಟೈಪ್ಸ್ಗಳಿದ್ದಾವೆ. ಅಂದರೆ ನಂಬರ್ಸ್ಗಳ ಮೇಲೆ ಏನೇನೆಲ್ಲ ಕ್ಯಾಟಗರಿನ ಮಾಡಲಿಕ್ಕೆ ಡೇಟಾ ಟೈಪ್ಸ್ಗಳಿದ್ದಾವೆ. ಅದರಲ್ಲಿ ಇಂಟೀಜರ್ ಡೇಟಾ ಟೈಪ್ ಇದೆ, ಕಾಂಪ್ಲೆಕ್ಸ್ ನಂಬರ್ ಇದೆ, ಫ್ಲೋಟ್ ಅಂತ 3 ಥರದ ಡೇಟಾ ಟೈಪ್ಸ್ ಬರುತ್ತೆ. ಆಮೇಲೆ ಡಿಕ್ಷನರೀಸ್ ಅಂತ ಬರ್ತವೆ,
ಬೂಲಿಯನ್ ಅಂತ ಒಂದು ಡೇಟಾ ಟೈಪ್ ಇದೆ. ಬೂಲಿಯನ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಲಿಕ್ಕೆ ಬೂಲಿಯನ್ ಅಂತ ಡೇಟಾ ಟೈಪ್ ಇದೆ. ಸೆಟ್ಸ್ ಅಂತ ಬರ್ತವೆ. ಆ್ಯಂಡ್ ಸೀಕ್ವೆನ್ಸ್ ಟೈಪ್ ಅಂತ ಬರುತ್ತೆ. ಸೀಕ್ವೆನ್ಸ್ ಟೈಪಲ್ಲಿ ಸ್ಟ್ರಿಂಗ್ಸ್, ಲಿಸ್ಟ್, ಟಪಲ್ಸ್ ಅಂತ ಬರ್ತವೆ. ಸೊ ಈ ರೀತಿ ನಾನು ಡೇಟಾ ಟೈಪ್ಸ್ನ ಕ್ಯಾಟಗರಿನ ಮಾಡ್ಬೋದು. ನ್ಯೂಮರಿಕ್, ಡಿಕ್ಷನರಿ, ಬೂಲಿಯನ್, ಸೆಟ್, ಸೀಕ್ವೆನ್ಸ್ ಟೈಪಲ್ಲಿ ಸ್ಟ್ರಿಂಗ್, ಲಿಸ್ಟ್, ಟಪಲ್ಸ್ ಅಂತ ಬರ್ತವೆ. ಏನು ಹಿಂಗಂದರೆ ಇವೇನು ರೆಪ್ರೆಸೆಂಟ್ ಮಾಡುತ್ತೆ ನೋಡಿ. ಡೇಟಾ ಟೈಪ್ ಇಂಟೀಜರ್ ಡೇಟಾ ಟೈಪ್ಗೆ ನಾನು ಏನಂತ ಬರೀತೀನಿ, ಡೇಟಾ ಟೈಪ್ನ ಇಂಟ್ ಅಂತ ಸ್ಪೆಸಿಫೈ ಮಾಡ್ತೀನಿ. ಓಕೆ, ಡೇಟಾ ಟೈಪ್ನ ಹೆಸರೇನು ಇಂಟ್ ಅಂತ ಕರಿತೀವಿ. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಹೋಲ್ ನಂಬರ್ಸ್. ನಾವು ಸ್ಟೋರ್ ಮಾಡ್ತಿರೋ ವ್ಯಾಲ್ಯೂ ಯಾವ ಥರದ್ದು, ಹೋಲ್ ನಂಬರ್ಸ್ ಅಂತ. 300, 200 ಅಂತ ಏನಾದರೂ ವೇರಿಯೇಬಲಲ್ಲಿ ಸ್ಟೋರ್ ಮಾಡಿದರೆ ಅದರ ಡೇಟಾ ಟೈಪ್ ಏನಾಗಿರುತ್ತೆ, ಇಂಟ್ ಆಗಿರುತ್ತೆ. ಅದೇ ರೀತಿ ಏನಾದರೂ ನಾನು ನಂಬರ್ಸ್ 2.3, 4.6, 100 ಅಂತ ಏನಾದರೂ ಸೇವ್ ಮಾಡಲಿಕ್ಕೆ ಹೋದರೆ ಅದರ ಡೇಟಾ ಟೈಪ್ ಏನಾಗಿರುತ್ತೆ, ಫ್ಲೋಟ್. ಫ್ಲೋಟ್ ಅಂದರೆ ಏನು, ಇಟ್ ಈಸ್ ಎ ಟೈಪ್ ಆಫ್ ಡೇಟಾ ಟೈಪ್. ಇಟ್ ರೆಪ್ರೆಸೆಂಟ್ಸ್ ಡೆಸಿಮಲ್ ಪಾಯಿಂಟ್ಸ್ಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಅದೇ ರೀತಿ ನಾನೇನಾದ್ರೂ ಸ್ಟ್ರಿಂಗ್ ವ್ಯಾಲ್ಯೂಸ್ಗಳನ್ನು ಸ್ಟೋರ್ ಮಾಡಿದರೆ, ಯಾರ್ದೋ ಹೆಸರುಗಳನ್ನು ಸ್ಟೋರ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ಹಲೋ, ಸ್ಯಾಮಿ, 2000 ಆ್ಯಂಡ್ ಏನೋ ಸಿಂಬಲ್ಸ್ಗಳನ್ನು ಡಬಲ್ ಕೋಟ್ಸಲ್ಲಿ ಮಾಡಿದೆ ಅಂದರೆ ಇದನ್ನು ಲಿಟ್ರಲ್ಸಲ್ಲಿ ಕಲ್ತಿದ್ದೀವಿ ನಾವು. ಇದು ಸ್ಟ್ರಿಂಗ್ ಲಿಟ್ರಲ್ ಅಲ್ವಾ, ಇದು ಡಬಲ್ ಕೋಟ್ಸ್ ಮತ್ತು ಸಿಂಗಲ್ ಕೋಟ್ಸ್ ಹಾಕಿದರೆ ಇದನ್ನು ಸ್ಟ್ರಿಂಗ್ ಲಿಟ್ರಲ್ಸ್ ಅಂತ ಕರಿತೀವಿ. ಈ ಸ್ಟ್ರಿಂಗ್ ಲಿಟ್ರಲ್ಸನ್ನು ಸೇವ್ ಮಾಡಿದರೆ ಅದರ ಟೈಪ್ ಏನಾಗಿರುತ್ತೆ, ಸ್ಟ್ರಿಂಗ್ ಡೇಟಾ ಟೈಪ್ ಆಗಿರುತ್ತೆ. ಅದಕ್ಕೆ ಏನಂತ ಕರಿತೀವಿ, STR ಅಂತ ಬರೀಬೇಕು. ಅದರ ಟೈಪ್ STR ಅಂತ ಕರಿತೀವಿ. ಇದೇನು ರೆಪ್ರೆಸೆಂಟ್ ಮಾಡುತ್ತೆ, ನಾನು ಸ್ಟೋರ್ ಮಾಡ್ತಿರೋ ವ್ಯಾಲ್ಯೂ ಯಾವ ಥರದ್ದು, ಸ್ಟ್ರಿಂಗ್ ವ್ಯಾಲ್ಯೂ. ಅದ್ರ ಮೇಲ್ಗಡೆ ಏನೇನು ಆಪ್ರೇಷನ್ಸ್ ಮಾಡ್ಬೋದು, ಸ್ಟ್ರಿಂಗ್ ಮೇಲೆ ಏನೇನು ಆಪ್ರೇಷನ್ಸ್ ಮಾಡ್ತೀರಾ, ಅಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಡಿವಿಷನ್ನು ಮಾಡೋಕ್ಕಾಗುತ್ತೆ ಇದ್ರ ಮೇಲೆ ಆಪ್ರೇಷನ್ಸು ಇಲ್ಲ. ಇದಕ್ಕೆ ಬೇರೆ ಬೇರೆ ಆಪ್ರೇಷನ್ಸ್ಗಳಿದ್ದಾವೆ. ಸ್ಟ್ರಿಂಗ್ನ ರಿವರ್ಸ್ ಮಾಡ್ಬೋದು. ನಾನು ಹೆಲೋ ಅಂತ ಇರೋದನ್ನು OLLEH ಅಂತ ರಿವರ್ಸ್ ಮಾಡ್ಬೋದು. ಹಲೋ ಮತ್ತು ಇನ್ನೊಂದು ಸ್ಟ್ರಿಂಗನ್ನು ಕಾನ್ಕ್ಯಾಟಿನೇಷನ್ ಅಂದರೆ ಜೋಡಿಸ್ಬೋದು. ನೋಡಿ, ಕಾನ್ಕ್ಯಾಟಿನೇಷನ್ ಅಂತಕ್ಕಂಥ ಆಪ್ರೇಷನ್ ಮಾಡ್ಬೋದು. ಸ್ಟ್ರಿಂಗಲ್ಲಿ ಯಾವುದೋ ಒಂದು ಲೆಟ್ರನ್ನ ಸರ್ಚ್ ಮಾಡ್ಬೋದು, ಯಾವುದೋ ಒಂದು ಲೆಟ್ರನ್ನ ರಿಮೂವ್ ಮಾಡ್ಬೋದು. ಸೊ ಇವೆಲ್ಲ ಆಪ್ರೇಷನ್ಸ್ ಸ್ಟ್ರಿಂಗ್ ಮೇಲೆ ಬರ್ತವೆ. ಆ ಆಪ್ರೇಷನ್ಸ್ಗಳನ್ನು ಡಿಫೈನ್ ಮಾಡೋದು ಯಾವುದು, STR ಡೇಟಾ ಟೈಪ್, ಸ್ಟ್ರಿಂಗ್ ಡೇಟಾ ಟೈಪ್ ಅಂತೇಳಿ. ಹಾಗೆ ಯಾವ ವ್ಯಾಲ್ಯೂಸ್ಗಳಿಗೆ ಏನೆಲ್ಲ ಆಪ್ರೇಷನ್ಸ್ ಮಾಡ್ಬೋದು ಅಂತ ಡಿಫೈನ್ ಮಾಡೋದು ಯಾವುದು, ಡೇಟಾ ಟೈಪ್ ಅಂತ. ಅದೇ ಥರ ಲಿಸ್ಟ್ ಅಂತ ಇದೆ. ಲಿಸ್ಟ್ ಅಂದರೆ ಏನು, ಆರ್ಡರ್ಡ್ ಸೀಕ್ವೆನ್ಸ್ ಆಫ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ನಾನೇನಾದ್ರೂ ಒಂದು ಸ್ವಲ್ಪ ಆಬ್ಜೆಕ್ಟ್ಸ್ಗಳಿದ್ದಾವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್ಗಳಿದ್ದಾವೆ, ಅವುಗಳನ್ನು ಒಂದೇ ನೇಮಲ್ಲಿ ಸೇವ್ ಮಾಡಬೇಕು ನನ್ನ ಪ್ರೋಗ್ರಾಮಲ್ಲಿ ಅಂತ ಆದರೆ, ಎಕ್ಸಾಂಪಲ್ 10 ಅಂತ ಇದೆ, ಹೆಲೋ ಅಂತ ಇದೆ, 200.3 ಅಂತ ಇದೆ. ಈ 3 ವ್ಯಾಲ್ಯೂಸ್ಗಳನ್ನು ಒಂದೇ ನೇಮಲ್ಲಿ ಸೇವ್ ಮಾಡಬೇಕು ಅಂದರೆ ಸೊ ಅದಕ್ಕೆ ನಾನು ಲಿಸ್ಟನ್ನು ಯೂಸ್ ಮಾಡ್ಬೋದು. ಆದರೆ ಅದಕ್ಕೆ ಈ ಸ್ಕ್ವೇರ್ ಬ್ರಾಕೆಟ್ ಹಾಕಿ ಬರೆದ್ರೆ ಅದನ್ನು ಲಿಸ್ಟ್ ಅಂತ ಕರೀತಾರೆ. ಆರ್ಡರ್ಡ್ ಸೀಕ್ವೆನ್ಸ್ ಆಫ್ ಆಬ್ಜೆಕ್ಟ್ಸ್, ಆರ್ಡ್ರಲ್ಲಿ ಇರ್ತವೆ, ಸೀಕ್ವೆನ್ಸ್ ಆಗಿರ್ತವೆ. ಆ ಆಬ್ಜೆಕ್ಟ್ಸ್ಗಳಿಗೆ ಏನಂತ ಕರಿತೀನಿ, ಲಿಸ್ಟ್ ಅಂತ ಕರಿತೀನಿ. ರೈಟ್. ಸೊ ಇವೆಲ್ಲ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ಗಳು ಇನ್ನೂ ಮುಂದೆ ಬರ್ತಾ ಹೋಗ್ತವೆ. ಸದ್ಯಕ್ಕೆ ಡೆಫಿನೇಷನ್ಸನ್ನು ನೆನ್ಪಿಟ್ಕೊಳ್ತಾ ಹೋಗಿ. ಸ್ಕ್ವೇರ್ ಬ್ರಾಕೆಟ್ ಹಾಕಿದರೆ ಅದನ್ನು ಲಿಸ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಡಿಕ್ಷನರೀಸ್ ಅಂತ ಇದೆ, ಡಿಕ್ಟ್ ಅಂತ ಕರಿತೀವಿ. ಇದರಲ್ಲಿ ಅನ್ಆರ್ಡರ್ಡ್ ಕೀ ವ್ಯಾಲ್ಯೂ ಪೇರ್ಸ್ ಏನಿರುತ್ತೆ, ಇಲ್ಲೊಂದು ಕೀ ಇರುತ್ತೆ, ಕೋಲನ್ ಹಾಕ್ಬಿಟ್ಟು ವ್ಯಾಲ್ಯೂ ಇರುತ್ತೆ. ಅದೇ ಥರ ಕಾಮ ಹಾಕ್ಬಿಟ್ಟು ಕೀ ಮತ್ತು ಕೋಲನ್ ಹಾಕಿ ವ್ಯಾಲ್ಯೂ, ಹಿಂಗೆ ಕೀ ವ್ಯಾಲ್ಯೂ ಪೇರ್ಸ್ಗಳನ್ನು ನಾವು ಸೇವ್ ಮಾಡ್ತಾ ಹೋದರೆ ಅದನ್ನು ಡಿಕ್ಷನರೀಸ್ ಅಂತ ಕರಿತೀವಿ. ಈ ಡಿಕ್ಷನರೀಸ್ನ ಹಾಕ್ಬೇಕಾದ್ರೆ ಈ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಬೇಕು. ಇದು ಒಂದು ನೆನ್ಪಿಟ್ಕೊಂಡಿರಿ. ಫ್ಲವರ್ ಬ್ರಾಕೆಟ್ ಒಳಗಡೆ ಕೀ ಮತ್ತು ವ್ಯಾಲ್ಯೂಗಳನ್ನು ಪೇರ್ ಬರಿತಾ ಹೋದರೆ ಅದನ್ನು ಡಿಕ್ಷನರಿ ಅಂತ ಕರಿತೀವಿ. ಟಪಲ್ಸ್ ಅಂತ ಇದೆ. ಟಪಲ್ಸ್ ಆರ್ ಆರ್ಡರ್ಡ್ ಇಮ್ಯೂಟೇಬಲ್ ಸೀಕ್ವೆನ್ಸ್ ಆಫ್ ಆಬ್ಜೆಕ್ಟ್ಸ್. ನಾನು ಮುಂದೆ ಈ ಡೇಟಾ ಸ್ಟ್ರಕ್ಚರ್ಗಳನ್ನು ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡುವಾಗ ಇಮ್ಯೂಟೇಬಲ್ ಅಂದ್ರೇನು, ಆರ್ಡರ್ಡ್ ಅಂದ್ರೇನು, ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ನಾವು ಯಾವ ರೀತಿ ವ್ಯಾಲ್ಯೂಸ್ಗಳಿದ್ದಾವೆ ಅಂತ ಮಾತ್ರ ತಿಳ್ಕೊಳ್ತಾ ಹೋಗೋಣ. ಟಪಲ್ ಅಂತಕ್ಕಂಥ ಡೇಟಾಸ್ ಟೈಪ್ ಇದೆ. ಇದನ್ನು ಆರ್ಡರ್ಡ್ ಇಮ್ಯೂಟೇಬಲ್ ಸೀಕ್ವೆನ್ಸ್ ಆಫ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಇದನ್ನು ಈ ರೀತಿ ಬ್ರಾಕೆಟ್ ಹಾಕಿ ನಾವು ಬರಿತಾ ಹೋಗ್ತೀವಿ. ಪ್ಯಾರಾನ್ಸಿಸ್ನ ಹಾಕಿ ಅದರೊಳಗಡೆ ವ್ಯಾಲ್ಯೂಸ್ಗಳನ್ನು ಬರಿತಾ ಹೋಗ್ತೀವಿ. ಇದನ್ನೇನಂತ ಕರೀತಾರೆ, ಟಪಲ್ ಅಂತ ಕರೀತಾರೆ. ಸೆಟ್ ಅಂದರೆ ಗೊತ್ತಿದೆ ನಿಮಗೆ, ಗ್ರೂಪ್ ಅಂತ ಕರಿತೀವಲ್ವಾ. ಆ ಸೆಟ್ಟನ್ನು ಯಾವ ರೀತಿ ಡಿಕ್ಲೇರ್ ಮಾಡೋದು ಅಂದರೆ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಯುನೀಕ್ ಆಬ್ಜೆಕ್ಟ್ಸ್.
ಇದರೊಳಗಡೆ ಆರ್ಡ್ರಿಂಗ್ ಇರೋದಿಲ್ಲ. ಸೊ ಆರ್ಡ್ರಿಂಗ್ ಇಲ್ಲದೆ ಇರತಕ್ಕಂಥ ಯುನೀಕ್ ಆಬ್ಜೆಕ್ಟ್ಸ್, ರಿಪಿಟೇಷನ್ ಆಫ್ ಆಬ್ಜೆಕ್ಟ್ಸ್ ಬರೋಂಗಿಲ್ಲ ಇಲ್ಲಿ. ಎ ಅಂತ ಒಂದು ಸಲ ಬರೆದ್ರೆ ಮತ್ತೆ ಎ ಬರಲ್ಲ, ಅದು ರಿಪೀಟ್ ಇರಲ್ಲ, ಅದಕ್ಕೆ ಸೆಟ್ ಅಂತ ಕರಿತೀವಿ. ಸೊ ಅದಕ್ಕೂ ಕೂಡ ಫ್ಲವರ್ ಬ್ರಾಕೆಟ್ ಹಾಕ್ತಾ ಹೋಗ್ತೀವಿ, ಫ್ಲವರ್ ಬ್ರಾಕೆಟಲ್ಲಿ ಬರಿತಾ ಹೋಗಬೇಕು. ಸೊ ಎ ಕಮ ಬಿ ಅಂತೇಳಿ, ರೈಟ್. ಅದೇ ಥರ ಬೂಲಿಯನ್ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಬೂಲ್ ಅಂತಕ್ಕಂಥ ಡೇಟಾ ಟೈಪ್ ಇದೆ. ಸೊ ಇಟ್ ವಿಲ್ ರೆಪ್ರೆಸೆಂಟ್ಸ್ ಟ್ರೂ ಆರ್ ಫಾಲ್ಸ್ ಓನ್ಲಿ. ನೋಡಿ, ಹಾಗಾದರೆ ಇಷ್ಟು ಟೈಪ್ಸ್ ಆಫ್ ಡೇಟಾ ಟೈಪ್ಸ್ಗಳಿದ್ದಾವೆ. ಅದರಲ್ಲಿ ಇಂಪಾರ್ಟೆಂಟ್ ಈಗ ಸದ್ಯಕ್ಕೆ ಇಂಟ್, ಫ್ಲೋಟ್, ಸ್ಟ್ರಿಂಗ್ ಬಗ್ಗೆ ತಿಳ್ಕೊಳ್ಳಿ, ಬೂಲಿಯನ್ ಬಗ್ಗೆ ತಿಳ್ಕೊಳ್ಳಿ. ಇನ್ನು ಉಳಿದಂಥ ಲಿಸ್ಟು, ಡಿಕ್ಷನರೀಸು, ಸೆಟ್ಸು, ಟಪಲ್ಸ್, ಇವುಗಳನ್ನು ಅಡ್ವಾನ್ಸ್ ಕಾನ್ಸೆಪ್ಟ್ಸ್ನ ಮುಂದೆ ಮತ್ತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಯಾವ್ಯಾವ ವ್ಯಾಲ್ಯೂಗಳನ್ನು ಯಾವ್ಯಾವ ಡೇಟಾ ಟೈಪ್ಸ್ಗಳು ರೆಪ್ರೆಸೆಂಟ್ ಮಾಡ್ತವೆ ಮತ್ತು ಏನೆಲ್ಲ ಆಪ್ರೇಷನ್ಸ್ ಮಾಡ್ಬೋದು ಅಂತ ಸ್ವಲ್ಪ ನೆನಪಿರಲಿ ನಿಮಗೆ, ರೈಟ್. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನ್ಯೂಮರಿಕ್ ಡೇಟಾ ಟೈಪ್ಸ್ನ ಡೀಟೇಲಾಗಿ ನೋಡ್ತಾ ಹೋದರೆ ಯಾವ್ಯಾವ ಇದಾವೆ ನ್ಯೂಮರಿಕ್ ಡೇಟಾ ಟೈಪ್ಸ್. ದ ನ್ಯೂಮರಿಕ್ ಡೇಟಾ ಟೈಪ್ಸ್ ಇನ್ ಪೈಥಾನ್ ರೆಪ್ರೆಸೆಂಟ್ಸ್ ದ ಡೇಟಾ ದಟ್ ಆಸ್ ಎ ನ್ಯೂಮರಿಕ್ ವ್ಯಾಲ್ಯೂ. ನಂಬರ್ಸ್ಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನ್ಯೂಮರಿಕ್ ಡೇಟಾ ಟೈಪ್ಸ್ಗಳಿದ್ದಾವೆ. ಸೊ ಯಾವ್ಯಾವ ಇದ್ದಾವೆ? ಎ ನ್ಯೂಮರಿಕ್ ವ್ಯಾಲ್ಯೂ ಕ್ಯಾನ್ ಬಿ ಎ ಇಂಟೀಜರ್, ಎ ಫ್ಲೋಟಿಂಗ್ ನಂಬರ್ ಆರ್ ಈವನ್ ಎ ಕಾಂಪ್ಲೆಕ್ಸ್ ನಂಬರ್. ಇಂಟೀಜರ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಮ್ಮ ಹತ್ರ ಯಾವುದಿದೆ ಡೇಟಾ ಟೈಪು? ಇಂಟ್ ಅಂತಕ್ಕಂಥ ಡೇಟಾ ಟೈಪ್ ಇದೆ. ಇಟ್ ಕಂಟೈನ್ಸ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಹೋಲ್ ನಂಬರ್ಸ್. ಪಾಸಿಟಿವ್ ನಂಬರ್ಸು ಮತ್ತು ನೆಗೆಟಿವ್ ನಂಬರ್ಸ್ ಯಾವುದನ್ನಾದರೂ ಸ್ಟೋರ್ ಮಾಡ್ಬೋದು. ಅದಕ್ಕೆ ಡೇಟಾ ಟೈಪ್ ಏನಾಗಿರುತ್ತೆ? ಇಂಟ್ ಅಂತ ಆಗಿರುತ್ತೆ. ಆ್ಯಂಡ್ ಇನ್ ಪೈಥಾನ್ ದೆರ್ ಈಸ್ ನೋ ಲಿಮಿಟ್ ಹೌ ಲಾಂಗ್ ಆ್ಯನ್ ಇಂಟೀಜರ್ ವ್ಯಾಲ್ಯೂ ಕ್ಯಾನ್ ಬಿ. ನೀವೆಷ್ಟು ದೊಡ್ಡ ನಂಬರ್ನಾದರೂ ಸೇವ್ ಮಾಡ್ಬೋದು ಅಂತ ಲಿಮಿಟನ್ನು ಕೊಟ್ಟಿಲ್ಲ ಪೈಥಾನಲ್ಲಿ. ಕೆಲವೊಂದು ಲ್ಯಾಂಗ್ವೇಜಲ್ಲಿ ಓನ್ಲಿ 32 ಬಿಟ್ ನಂಬರ್ಸು ಅಥವಾ 16 ಬಿಟ್ ನಂಬರ್ಸ್ನ ಸ್ಟೋರ್ ಮಾಡಬೇಕು ಅಂತಿರುತ್ತೆ. ಇಲ್ಲಿ ದೆರ್ ಈಸ್ ನೋ ಲಿಮಿಟ್, ರೈಟ್. ಫ್ಲೋಟ್ ಡೇಟಾ ಟೈಪ್, ದಿಸ್ ವ್ಯಾಲ್ಯೂ ರೆಪ್ರೆಸೆಂಟೆಡ್ ಬೈ ಫ್ಲೋಟ್ ಕ್ಲಾಸ್. ಅದಕ್ಕೆ ಡೇಟಾ ಟೈಪ್ ಏನಂತ ಕರಿತೀವಿ? ಫ್ಲೋಟ್ ಅಂತ ಕರಿತೀವಿ. ಫ್ಲೋಟ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಲಿಕ್ಕೆ ಇಟ್ ಈಸ್ ಎ ರಿಯಲ್ ನಂಬರ್ ವಿತ್ ಎ ಫ್ಲೋಟಿಂಗ್ ಪಾಯಿಂಟ್ ರೆಪ್ರೆಸೆಂಟೇಷನ್. ಸೊ ಡೆಸಿಮಲ್ ವ್ಯಾಲ್ಯೂಸ್ಗಳಿದ್ದರೆ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಫ್ಲೋಟ್ ಯೂಸ್ ಮಾಡ್ತೀವಿ. ಇಟ್ ಈಸ್ ಸ್ಪೆಸಿಫೈಡ್ ಬೈ ಎ ಡೆಸಿಮಲ್ ಪಾಯಿಂಟ್. ಓಕೆ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್. ಯು ನೋ ದಟ್ ದ ಕಾಂಪ್ಲೆಕ್ಸ್ ನಂಬರ್ ಈಸ್ ರೆಪ್ರೆಸೆಂಟೆಡ್ ಬೈ ಕಾಂಪ್ಲೆಕ್ಸ್ ಕ್ಲಾಸ್. ಕ್ಲಾಸ್ ಅಂದರೆ ಏನು ಅಂತ ತಲೆ ಕೆಡಿಸ್ಕೋಬೇಡಿ. ಸದ್ಯಕ್ಕೆ ಕಾಂಪ್ಲೆಕ್ಸ್ ಅಂತಕ್ಕಂಥ ಒಂದು ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಯಾವುದಕ್ಕೆ? ಕಾಂಪ್ಲೆಕ್ಸ್ ನಂಬರ್ಸ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ. ಇಟ್ ಈಸ್ ಸ್ಪೆಸಿಫೈಡ್ ಬೈ ಕಾಂಪ್ಲೆಕ್ಸ್ ನಂಬರ್ಸ್ ಹೆಂಗಿರುತ್ತೆ? ರಿಯಲ್ ಪಾರ್ಟ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್, ಆಮೇಲೆ ಜೆ ಅಂತ ಇರುತ್ತೆ. ಎಕ್ಸಾಂಪಲ್ 2 + 3j ಈ ರೀತಿ ಇರುತ್ತೆ ನಂಬರ್, ಕಾಂಪ್ಲೆಕ್ಸ್ ನಂಬರ್, ರೈಟ್. ಈಗ ನಮ್ಮ ಪ್ರೋಗ್ರಾಮ್ಗಳಲ್ಲಿ ಯಾವ ರೀತಿ ಅದನ್ನು ಯೂಸ್ ಮಾಡೋದು, ಡಿಕ್ಲೇರ್ ಮಾಡೋದು ಅಂತಾದರೆ ಇಲ್ಲಿ ಕೊಟ್ಟಿದ್ದೀನಿ. a = 5 ಅಂತ ಡಿಕ್ಲೇರ್ ಮಾಡಿದರೆ ದಿಸ್ ಈಸ್ ದ ಇಂಟೀಜರ್ ಡೇಟಾ ಟೈಪ್ ಅಂತ ಅರ್ಥ, ಈ ವೇರಿಯಬಲ್ದು. ಸೊ ಅದನ್ನು ಟೈಪ್ನ ನೀವು ಯಾವ ಟೈಪ್ ಅಂತ ಏನಾದರೂ ಔಟ್ಪುಟ್ಟಲ್ಲಿ ನೋಡಬೇಕು ಅಂದರೆ ಟೈಪ್ ಅನ್ನೋ ಒಂದು ಫಂಕ್ಷನ್ ಇದೆ. ಈ ಟೈಪ್ ಅನ್ನೋ ಫಂಕ್ಷನ್ಗೆ ಆ ವೇರಿಯಬಲ್ ಹೆಸರು ಕೊಟ್ಟರೆ ಅದು ಯಾವ ಡೇಟಾ ಟೈಪ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ಇದ್ರದ್ದು ಔಟ್ಪುಟ್ ಏನು ಬರುತ್ತೆ? ಟೈಪ್ ಆಫ್ ಎ ಈಸ್ ಇಂಟ್ ಅಂತ ಬರುತ್ತೆ. ಇಂಟ್, ಯಾಕಂದರೆ ಇದ್ರ ಟೈಪ್ ಏನಿದೆ? ಇಂಟೀಜರ್ ಇದೆ. ಅದೇ ಥರ ಟೈಪ್ ಆಫ್ ಬಿ ಒಳಗಡೆ ಏನಿದೆ? ಫ್ಲೋಟಿಂಗ್ ವ್ಯಾಲ್ಯೂ ಇದೆ. ಹಾಗಾಗಿ ಇದರ ಡೇಟಾ ಟೈಪ್ ಏನು? ಫ್ಲೋಟ್. ಸೊ ಇದು ಫ್ಲೋಟ್ ಅಂತ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ ಸಿ ಒಳಗಡೆ, ಹಾಗಾದರೆ ಅದರ ಟೈಪ್ನ ನಾನು ಡಿಸ್ಪ್ಲೇ ಮಾಡಿದರೆ ನನಗೆ ಕಾಂಪ್ಲೆಕ್ಸ್ ಅಂತ ಬರುತ್ತೆ. ಸೊ ಇವಿಷ್ಟು ನ್ಯೂಮರಿಕ್ ಡೇಟಾ ಟೈಪ್ಸ್ಗಳು, ಇವನ್ನ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬೂಲಿಯನ್ ಡೇಟಾ ಟೈಪ್ ಅಂತ ಇದೆ. ಸೊ ಡೇಟಾ ಟೈಪ್ ವಿತ್ ಒನ್ ಆಫ್ ದ 2 ಬಿಲ್ಟ್ ಇನ್ ವ್ಯಾಲ್ಯೂಸ್, ಓನ್ಲಿ ಟ್ರೂ ಮತ್ತು ಫಾಲ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ ಬೂಲಿಯನ್ ಡೇಟಾ ಟೈಪ್. ಬಟ್ ನಾನ್ ಬೂಲಿಯನ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಎವ್ಯಾಲ್ಯೂಯೇಟೆಡ್ ಇನ್ ಎ ಬೂಲಿಯನ್ ಕಾಂಟೆಕ್ಸ್ಟ್ ಆಸ್ ವೆಲ್ ಆಸ್ ಅಂಡ್ ಡಿಟರ್ಮೈನ್ಡ್ ಟು ಬಿ ಟ್ರೂ ಆರ್ ಫಾಲ್ಸ್. ಸೊ ಓನ್ಲಿ ಟ್ರೂ ಮತ್ತು ಫಾಲ್ಸ್ ಅಷ್ಟೇ ರೆಪ್ರೆಸೆಂಟ್ ಮಾಡುತ್ತಾ? ಇಂಟೀಜರ್ ವ್ಯಾಲ್ಯೂಸ್ಗಳನ್ನು ಬೂಲಿಯನ್ನ ಕನ್ವರ್ಟ್ ಮಾಡೋಕ್ಕಾಗಲ್ವಾ? ಆಗುತ್ತೆ. ನಾನ್ ಬೂಲಿಯನ್ ವ್ಯಾಲ್ಯೂಸ್ಗಳನ್ನು ಬೂಲಿಯನ್ ಕಂಟೆಕ್ಸ್ಟಲ್ಲಿ ತಗೋಬೋದು. ಯಾವ ರೀತಿ ಅಂತ ನೋಡೋಣ. ಈ ಬೂಲಿಯನ್ ಡೇಟಾ ಟೈಪ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಬೂಲ್ ಅಂತಕ್ಕಂಥ ಕ್ಲಾಸ್ನ ಯೂಸ್ ಮಾಡ್ತೀವಿ. ಬೂಲ್ ಈಸ್ ದ ಡೇಟಾ ಟೈಪ್, ರೈಟ್. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲಲ್ಲಿ ಪ್ರಿಂಟ್ 10 > 9 ಅಂತ ಕೊಟ್ಟಿದ್ದೀನಿ. ಏನಿದ್ರ ಅರ್ಥ? 10 > 9 ಕಂಪ್ಯಾರಿಸನ್ ಆಪ್ರೇಟರ್ನ ಯೂಸ್ ಮಾಡ್ತಿದ್ದೀನಿ. 10 9ಕ್ಕಿಂತ 10 ದೊಡ್ಡದಾ ಅಂತ ಚೆಕ್ ಮಾಡ್ತೀನಿ. ದೊಡ್ಡದಾ ಅಂತ ಚೆಕ್ ಮಾಡ್ಬೇಕಾದ್ರೆ ವಾಟ್ ಈಸ್ ದ ಔಟ್ಪುಟ್? ಎಸ್, ಆದರೆ ಅದು ಟ್ರೂ ಅಂತ ಕರಿತೀವಲ್ವ, ಇಲ್ಲಿ ಟ್ರೂ ಅಂತ ವ್ಯಾಲ್ಯೂ ಬರುತ್ತೆ. ಹಾಗಾದರೆ ಆ ಟ್ರೂ ಅನ್ನೋ ವ್ಯಾಲ್ಯೂ ಏನದು? ಬೂಲಿಯನ್ ಡೇಟಾ ಟೈಪ್. ಇಲ್ಲಿ ನೋಡಿ, ಪ್ರಿಂಟ್ 10 = 9 ಅಂತ ಒಂದು ಕಂಪ್ಯಾರಿಸನ್ ಆಪ್ರೇಟರ್ ಯೂಸ್ ಮಾಡ್ತೀನಿ. ಏನು ಮಾಡುತ್ತೆ ಈ ಕಂಪ್ಯಾರಿಸನ್ ಆಪ್ರೇಟ್ರು? 10 ಮತ್ತು 9 ಈಕ್ವಲ್ಲ ಅಂತ ಚೆಕ್ ಮಾಡುತ್ತೆ. ಈಕ್ವಲ್ ಆಗಿದ್ದರೆ ಟ್ರೂ ಅಂತ ಕೊಡುತ್ತೆ, ಈಕ್ವಲ್ ಅಲ್ಲ ಅಂದರೆ ಫಾಲ್ಸ್ ಅಂತ ಕೊಡುತ್ತೆ. ಅದರ ಪ್ರಕಾರ 10
ಈಸ್ ಈಕ್ವಲ್ ಟು 9 ಅಂತ ನೋಡಿದಾಗ ಇಲ್ಲಿ ಏನು ಬರುತ್ತೆ, 10 9 ಸಮಾನ, ನೋ ಈಕ್ವಲ್ ಅಲ್ಲ, ಹಾಗಾಗಿ ಇಲ್ಲಿ ಫಾಲ್ಸ್ ಅಂತ ಬರುತ್ತೆ. ದಟ್ ಈಸ್ ದ ಬೂಲಿಯನ್. 10 ಈಸ್ ಲೆಸ್ ದ್ಯಾನ್ 9, 10 ಈಸ್ ಲೆಸ್ ದ್ಯಾನ್ 9, 10 9ಕ್ಕಿಂತ ಚಿಕ್ಕದ, ನೋ. ಹಾಗಾದರೆ ನೋ ಅಂದರೆ ಏನರ್ಥ, ಫಾಲ್ಸ್ ಅಂತ ಬರುತ್ತೆ. ಸೊ ಹಾಗಾಗಿ ಬೂಲಿಯನ್ ವ್ಯಾಲ್ಯೂಸ್ಗಳನ್ನು ಯಾವ ರೀತಿ ಬೂಲಿಯನ್ ವ್ಯಾಲ್ಯೂಸ್ಗಳು ಬರ್ತವೆ ಅಂತೇಳಿದರೆ ಈ ಥರ ಕಂಪ್ಯಾರಿಸನ್ನು ಮತ್ತು ಕಂಡೀಷ್ನಲ್ ಆಪ್ರೇಟರ್ಸ್ಗಳನ್ನು ಯೂಸ್ ಮಾಡಿದಾಗ ಬೂಲಿಯನ್ ವ್ಯಾಲ್ಯೂಸ್ಗಳು ಬರ್ತವೆ. ಓಕೆ, ಇದ್ರ ಬಗ್ಗೆ ಗೊತ್ತಿರಲಿ. ವೆನ್ ವಿ ರನ್ ಎ ಕಂಡೀಷನ್ ಇನ್ ಇಫ್ ಸ್ಟೇಟ್ಮೆಂಟ್ ಪೈಥಾನ್ ರಿಟರ್ನ್ಸ್ ಟ್ರೂ ಆರ್ ಫಾಲ್ಸ್. ಇಫ್ ಮತ್ತು ಎಲ್ಸ್ ಅಂತ ಮುಂದೆ ಬರ್ತವೆ. ಈ ರೀತಿ ಕಂಪ್ಯಾರಿಸನ್ ಮಾಡಿದಾಗ ನಂಬರ್ಸ್ಗಳನ್ನು ಟ್ರೂ ಆರ್ ಫಾಲ್ಸ್ ಅಂತ ಬರುತ್ತೆ. ಆ ಟ್ರೂ ಆರ್ ಫಾಲ್ಸ್ಗೆ ನಾವು ಬೂಲಿಯನ್ ಡೇಟಾ ಟೈಪ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಒಂದು ಟೈಪ್ ಆಫ್ ವ್ಯಾಲ್ಯೂನ ಇನ್ನೊಂದು ಟೈಪಿಗೆ ಕನ್ವರ್ಟ್ ಮಾಡಬಹುದಾ? ನನಗೆ ಒಂದು ವೇರಿಯೇಬಲಲ್ಲಿ ಫ್ಲೋಟಿಂಗ್ ವ್ಯಾಲ್ಯೂನ ಫಿಲ್ ಮಾಡಿರ್ತೀನಿ, ಅಂದರೆ ಸ್ಟೋರ್ ಮಾಡಿರ್ತೀನಿ. ಅದನ್ನು ಇಂಟೀಜರಿಗೆ ಕನ್ವರ್ಟ್ ಮಾಡ್ಬೋದಾ? ಅದರ ಡೇಟಾ ಟೈಪ್ನ ಚೇಂಜ್ ಮಾಡ್ಬೋದಾ? ಅಥವಾ ಇಂಟೀಜರ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿದರೆ ಅದನ್ನು ಫ್ಲೋಟಿಗೆ ಕನ್ವರ್ಟ್ ಮಾಡಬಹುದಾ? ಮಾಡ್ಬೋದಾ ಅಂತ ಆದರೆ ನಮ್ಮ ಪೈಥಾನಲ್ಲಿ ಅದಕ್ಕೆ ಅವಕಾಶ ಇದೆ. ಆ ಯಾವ ಪ್ರೋಸೆಸ್ ಮೂಲಕ ಮಾಡ್ಬೋದು? ಟೈಪ್ ಕ್ಯಾಸ್ಟಿಂಗ್ ಅನ್ನೋ ಅಂಥ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಏನಿದು ಟೈಪ್ ಕ್ಯಾಸ್ಟಿಂಗ್? ಇನ್ ಪೈಥಾನ್ ಟೈಪ್ ಕ್ಯಾಸ್ಟಿಂಗ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಚೇಂಜಿಂಗ್ ದ ಡೇಟಾ ಟೈಪ್ ಆಫ್ ಎ ವೇರಿಯಬಲ್ ಫ್ರಮ್ ಒನ್ ಟೈಪ್ ಟು ಅನದರ್ ಟೈಪ್. ಒಂದು ಟೈಪ್ ಡೇಟಾ ಟೈಪ್ನ ಇನ್ನೊಂದು ಟೈಪಿಗೆ ಕನ್ವರ್ಟ್ ಮಾಡೋದಕ್ಕೆ ಟೈಪ್ ಕ್ಯಾಸ್ಟಿಂಗ್ ಅಂತ ಕರಿತೀವಿ. Python provides built-in functions that allows you to perform typecasting. ಆಲ್ರೆಡಿ ಪೈಥಾನ್ ಒಳಗಡೆ ಈ ಟೈಪ್ ಕ್ಯಾಸ್ಟ್ ಮಾಡಲಿಕ್ಕೆ, ಒಂದು ಡೇಟಾ ಟೈಪ್ನ ಇನ್ನೊಂದು ಡೇಟಾ ಟೈಪಿಗೆ ಕನ್ವರ್ಟ್ ಮಾಡಲಿಕ್ಕೆ ಬಿಲ್ಟ್-ಇನ್ ಫಂಕ್ಷನ್ಸ್ಗಳು ಅಂತಿದ್ದಾವೆ. ಅವುಗಳನ್ನು ಯೂಸ್ ಮಾಡಿಕೊಂಡು ನೀವು ಚೇಂಜ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಇಲ್ಲಿ ಇಂಟ್ ಅಂತ ಹೇಳ್ಬಿಟ್ಟು ಈ ಬ್ರಾಕೆಟ್ ಹಾಕಿದರೆ ಇದನ್ನು ಫಂಕ್ಷನ್ ಅಂತ ಕರೀತಾರೆ. ಇಂಟ್ ಮತ್ತು ಈ ಬ್ರಾಕೆಟ್ ಹಾಕಬೇಕು. ಸೊ ಇದನ್ನು ಹಾಕಿದರೆ ಇಟ್ ಕನ್ವರ್ಟ್ಸ್ ಎ ವ್ಯಾಲ್ಯೂ ಟು ಎನ್ ಇಂಟೀಜರ್ ಡೇಟಾ ಟೈಪ್. ಇದರೊಳಗಡೆ ಏನು ವ್ಯಾಲ್ಯೂ ಕೊಡ್ತೀರಾ ಅದು ಇಂಟೀಜರಿಗೆ ಕನ್ವರ್ಟ್ ಆಗುತ್ತೆ. ನೀವು ಈ ಒಂದು ಫ್ಲೋಟ್ ವ್ಯಾಲ್ಯೂ ಕೊಟ್ಟರೆ ಇಂಟೀಜರಿಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಫ್ಲೋಟ್ ಅಂತಕ್ಕಂಥ ಒಂದು ಫಂಕ್ಷನ್ ಇದೆ. ಇದರೊಳಗಡೆ ಏನು ನಂಬರ್ ಪಾಸ್ ಮಾಡ್ತೀರೋ ಅದು ಫ್ಲೋಟಿಂಗ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ನೀನೇನಾದರೂ ಹೋಲ್ ನಂಬರ್ ಕೊಟ್ಟಿದ್ರೂ ಕೂಡ ಫ್ಲೋಟಿಂಗ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಸ್ಟ್ರಿಂಗ್ STR ಅಂತ ಒಂದು ಫಂಕ್ಷನ್ ಇದೆ. ಇಟ್ ಕನ್ವರ್ಟ್ಸ್ ಎ ವ್ಯಾಲ್ಯೂ ಟು ಸ್ಟ್ರಿಂಗ್ ಡೇಟಾ ಟೈಪ್. ಅದರಲ್ಲಿ ಒಳಗಡೆ ಕೊಡ್ತಕ್ಕಂಥ ವ್ಯಾಲ್ಯೂನ ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡುತ್ತೆ. ಬೂಲ್ ಅಂತಕ್ಕಂಥ ಫಂಕ್ಷನ್ನು ಇಟ್ ವಿಲ್ ಕನ್ವರ್ಟ್ ದ ವ್ಯಾಲ್ಯೂ ಟು ದ ಬೂಲ್ ಡೇಟಾ ಟೈಪ್. ದಟ್ ಈಸ್ ಟ್ರೂ ಆರ್ ಫಾಲ್ಸ್. ಈ ರೀತಿಯಾಗಿ ಈ ಫಂಕ್ಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಟೈಪ್ ಆಫ್ ವ್ಯಾಲ್ಯೂನ ಬೇರೆ ಟೈಪಿಗೆ ಕನ್ವರ್ಟ್ ಮಾಡೋದಕ್ಕೆ ಟೈಪ್ ಕ್ಯಾಸ್ಟಿಂಗ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. A ಈಸ್ ಈಕ್ವಲ್ ಟು ಇಂಟ್ ಬ್ರಾಕೆಟ್ ಒಳಗಡೆ 3.5 ಅಂತ ಕೊಟ್ಟಿದ್ದೀನಿ. ಏನಾಗುತ್ತೆ ಈಗ, ಈ ಇಂಟ್ ಅಂತಕ್ಕಂಥದ್ದು ಏನು ಮಾಡುತ್ತೆ, ಅದರೊಳಗಡೆ ಇರೋವಂಥ ವ್ಯಾಲ್ಯೂನ ಏನೇ ಕೊಟ್ಟರು ಅದನ್ನು ಏನು ಮಾಡುತ್ತೆ, ಇಂಟೀಜರಿಗೆ ಕನ್ವರ್ಟ್ ಮಾಡುತ್ತೆ. 3.5 ಅನ್ನೋದು ಎಂಥ ವ್ಯಾಲ್ಯೂ? ಫ್ಲೋಟಿಂಗ್ ವ್ಯಾಲ್ಯೂ. ಈ ಫ್ಲೋಟಿಂಗ್ ವ್ಯಾಲ್ಯೂನ ಕನ್ವರ್ಟ್ ಮಾಡುತ್ತೆ ಏನಕ್ಕೆ? ಇಂಟೀಜರ್ ಆಗಿ. ಹಾಗಾದರೆ ಇಂಟೀಜರ್ ಆಗಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತದು, ಈ ಪಾಯಿಂಟ್ ಸಮಥಿಂಗ್ ಇರೋದನ್ನು ಬಿಡುತ್ತೆ. ಓನ್ಲಿ ಎಗೆ ಏನು ಸ್ಟೋರ್ ಆಗುತ್ತೆ? 3 ಅಂತ ಸ್ಟೋರ್ ಆಗುತ್ತೆ. ನೋಡಿ, ಫ್ಲೋಟ್ನ ಇಂಟೀಜರಿಗೆ ಕನ್ವರ್ಟ್ ಮಾಡುವಾಗ ಸೊ ಅದೇನಾಗುತ್ತೆ, ಪಾಯಿಂಟ್ ಡೆಸಿಮಲ್ ಪಾಯಿಂಟಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ನ ಬಿಟ್ಟು ಹೋಲ್ ನಂಬರ್ನ ಮಾತ್ರ ಸೇವ್ ಮಾಡುತ್ತೆ. ಸೊ ಎಗೆ ಸ್ಟೋರ್ ಆದಂಥ ವ್ಯಾಲ್ಯೂ 3 ಅಂತ ಮಾತ್ರ. ಈಗ ವ್ಯಾಲ್ಯೂನ ಪ್ರಿಂಟ್ ಮಾಡಿ ನೋಡಿ, 3 ಅಂತ ಪ್ರಿಂಟ್ ಆಗುತ್ತೆ ಔಟ್ಪುಟ್ಟಲ್ಲಿ. ಅದೇ ಥರ ಪ್ರಿಂಟ್ ಅದ್ರ ಟೈಪು, ಏದು ಡೇಟಾ ಟೈಪ್ ಏನು ಅಂತ ಚೆಕ್ ಮಾಡಬೇಕಾ ನೀವು, ಅದ್ರ ಯಾವ ಡೇಟಾ ಟೈಪ್ ಅಂತ ಟೈಪ್ ಆಫ್ ಎ ಅಂತ ಯೂಸ್ ಮಾಡಿ ನೋಡಿ, ಅದರದ್ದು ಟೈಪು ಇಂಟ್ ಅಂತ ಬರುತ್ತೆ. ಯಾಕಂದರೆ 3.5 ವ್ಯಾಲ್ಯೂದು ಟೈಪ್ ಏನಾಗಿ ಕನ್ವರ್ಟ್ ಆಗುತ್ತೆ? ಇಂಟೀಜರ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ನೀವು ಫ್ಲೋಟಿಗೆ ಕನ್ವರ್ಟ್ ಮಾಡಬೇಕು ಯಾವುದೋ ವ್ಯಾಲ್ಯೂನ ಅಂದರೆ ಫ್ಲೋಟ್ ಅಂತ ಬರೀಬೋದು. ಇಲ್ಲಿ ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಸ್ಟ್ರಿಂಗ್ ಅಂತ ಬರೀಬೋದು. ಈ ರೀತಿ ಒಂದು ಡೇಟಾ ಟೈಪ್ನ ಇನ್ನೊಂದು ಡೇಟಾ ಟೈಪಿಗೆ ಕನ್ವರ್ಟ್ ಮಾಡಲಿಕ್ಕೆ ಟೈಪ್ ಕ್ಯಾಸ್ಟಿಂಗ್ ಅಂತ ಕರಿತೀವಿ, ರೈಟ್? ಸೊ ಇದಿಷ್ಟು ನಮಗೆ ಈ ಡೇಟಾ ಟೈಪ್ಸ್ಗಳಲ್ಲಿ ಬರ್ತವೆ, ಬೇಸಿಕ್ ಡೇಟಾ ಟೈಪ್ಸ್ಗಳು. ಈಗ ಇವುಗಳ ಮೇಲೆ ಬರ್ತಕ್ಕಂಥ ಕೆಲವು MCQ ಕ್ವಶನ್ಸ್ಗಳನ್ನು ನೋಡೋಣ. ಸೊ ಅಲ್ಲಿಗೆ ನಿಮಗೆ ಈ ಕಾನ್ಸೆಪ್ಟ್ಸ್ಗಳೆಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ. ಬನ್ನಿ ಹಾಗಾದರೆ ದ ಫಸ್ಟ್ ಕ್ವಶನ್, ವಿಚ್ ಡೇಟಾ ಟೈಪ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಹೋಲ್ ನಂಬರ್ಸ್ ಇನ್ ಪೈಥಾನ್? ಹೋಲ್ ನಂಬರ್ಸ್ಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಯಾವ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ? ಫ್ಲೋಟ್, ಸ್ಟ್ರಿಂಗ್, ಇಂಟೀಜರ್ ಆರ್ ಬೂಲಿಯನ್? ಯಾವ ಡೇಟಾ ಟೈಪ್ ಹೋಲ್ ನಂಬರ್ಸಿಗೆ? ಈಗ ತಾನೇ ನೋಡಿದ್ದೀವಿ ಇಂಟೀಜರ್ ಡೇಟಾ ಟೈಪ್. ಯಾವುದದು? ಇಂಟೀಜರ್ ಡೇಟಾ ಟೈಪ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್?
ಇಲ್ಲೊಂದು ಕೋಡ್ ಇದೆ, ಇದ್ರದ್ದು ಔಟ್ಪುಟ್ ಏನು ಅಂತ ಈ ಥರ ಕೊಡ್ಬೋದು ನಿಮಗೆ ಕ್ವಶನನ್ನು. ದಯವಿಟ್ಟು ಗಮನಿಸಿ ಇದನ್ನು. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 5 ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೀನಿ. ಅಂದರೆ ಒಂದು ಮೆಮೊರಿನಲ್ಲಿ 5 ಅಂತ ಸ್ಟೋರ್ ಮಾಡಿದ್ದೀನಿ, ಅದರ ಹೆಸರು ಏನದು ಎಕ್ಸ್. ಅಲ್ಲಿಗೆ ಏನಾಯ್ತು, ಅದರದ್ದು ಡೇಟಾ ಟೈಪ್ ಏನಾಯಿತು, ಇಂಟ್ ಆಯಿತು. ನೆಕ್ಸ್ಟ್ ವೈ ಈಸ್ ಈಕ್ವಲ್ ಟು 10. 10ಅನ್ನು ಕೋಡ್ಸಲ್ಲಿ ಬರೆದಿದ್ದೀನಿ. ಕೋಡ್ಸಲ್ಲಿ ಬರೆದ್ರೆ ಇದು ಎಂಥ ಲಿಟ್ರಲ್, ಇದು ಸ್ಟ್ರಿಂಗ್ ಲಿಟ್ರಲ್. ಸೊ ಹಾಗಾಗಿ ಇದ್ರದ್ದು ಡೇಟಾ ಟೈಪ್ ಏನಾಗುತ್ತೆ, ಸ್ಟ್ರಿಂಗ್ ಆಗುತ್ತೆ. ಓಕೆ, ಇಲ್ಲಿ ಎಕ್ಸ್ ಅಂದರೆ 5 ಇದೆ, ವೈ ಅಂದರೆ 10 ಅಂತ ಸ್ಟ್ರಿಂಗ್ ಇದೆ. ಇದು ನಂಬರ್ ಅಲ್ಲ, ಇದು ಸ್ಟ್ರಿಂಗ್. ರಿಸಲ್ಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಇಂಟ್ ಆಫ್ ವೈ ಅಂತ ಬರೆದಿದ್ದೀನಿ. ಏನಾಗುತ್ತೆ ಈಗ, ಎಕ್ಸ್ ಅಂದರೆ 5 ಪ್ಲಸ್ ಇಂಟ್ ಆಫ್ ವೈ ಏನು ಮಾಡುತ್ತೆ, ಈ ವೈಯಲ್ಲಿರೋದು ಸ್ಟ್ರಿಂಗ್ ವ್ಯಾಲ್ಯೂ, ಅದನ್ನು ಇಂಟ್ ಅಂತ ಬರೆದ್ರೆ ಟೈಪ್ ಕ್ಯಾಸ್ಟ್ ಆಗುತ್ತೆ. ಟೈಪ್ ಕ್ಯಾಸ್ಟ್ ಆದಾಗ ಇದೇನಾಗುತ್ತೆ, 10 ಅಂತ ಇಂಟೀಜರ್ ಆಗುತ್ತೆ. ಸೊ ಅಲ್ಲಿಗೆ 5 ಪ್ಲಸ್ 10 ಎಷ್ಟಾಯಿತು, 15 ಆಯಿತು. ಇದು ಆ್ಯಡ್ ಆಗಿಬಿಟ್ಟು ರಿಸಲ್ಟಲ್ಲಿ ಸೇವ್ ಆಗುತ್ತೆ. ಸೊ ಅವಾಗ ನಾನು ಏನಾದರೂ ಈ ಪ್ರಿಂಟ್ ರಿಸಲ್ಟ್ ಅಂತ ಡಿಸ್ಪ್ಲೇ ಮಾಡಿದಾಗ ಏನು ಔಟ್ಪುಟ್ ಬರಬೇಕು ನನಗೆ, 510 ಬರುತ್ತಾ, 15 ಬರುತ್ತಾ, 510 ಸ್ಟ್ರಿಂಗ್ ಆಗಿ ಬರುತ್ತಾ ಅಥವಾ ಎರರ್ ಬರುತ್ತಾ ಅಂತ ನೋಡಿ. ಏನು ಬರುತ್ತೆ ಅಂದರೆ, ಸೊ 15 ವಿಲ್ ಬಿ ದ ಆನ್ಸರ್. ನಾನೇನಾದ್ರೂ ಈ ಇಂಟ್ ಅಂತ ಯೂಸ್ ಮಾಡದೇ ಇದ್ದಿದ್ರೆ ಇಲ್ಲಿ 5 ಇರ್ತಿತ್ತು, ಇಲ್ಲೊಂದು ಸ್ಟ್ರಿಂಗ್ ವ್ಯಾಲ್ಯೂ ಇರ್ತಾ ಇತ್ತು. 5 ಮತ್ತು ಸ್ಟ್ರಿಂಗ್ ವ್ಯಾಲ್ಯೂನ ಆ್ಯಡ್ ಮಾಡೋಕ್ಕೆ ಬರಲ್ಲ, ಆ್ಯಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇದರದ್ದೇ ಡೇಟಾ ಟೈಪ್ ಬೇರೆ, ಇದರದ್ದೇ ಡೇಟಾ ಟೈಪ್ ಬೇರೆ. ಅಡಿಷನ್ ಆಪ್ರೇಟರ್ನ ಒಂದೇ ಡೇಟಾ ಟೈಪ್ ಮೇಲೆ ಮಾಡಬೇಕು ನಾವು. ಓಕೆನಾ, ಅಂದರೆ ಐದರ್ ಇಂಟ್ ಅಥವಾ ಫ್ಲೋಟ್ ಮೇಲೆ ಮಾಡಬೇಕು. ಆದರೆ ಸ್ಟ್ರಿಂಗ್ ಮೇಲೆ ಮಾಡೋಕ್ಕೆ ಬರ್ತಿರಲಿಲ್ಲ. ಆದರೆ ನಾನು ಇಲ್ಲಿ ಟೈಪ್ ಕ್ಯಾಸ್ಟ್ ಮಾಡಿರೋದ್ರಿಂದ ಈ 10 ಅನ್ನೋದು ಸ್ಟ್ರಿಂಗ್ ಆಗಿ ಸ್ಟ್ರಿಂಗ್ ಡೇಟಾ ಟೈಪ್ ಇರೋದು ಇಂಟೀಜರ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಆ್ಯಡ್ ಮಾಡ್ಬೋದು ಅಂತ, ರೈಟ್. ನೆಕ್ಸ್ಟ್, ವಿಚ್ ಪೈಥಾನ್ ಡೇಟಾ ಟೈಪ್ ಈಸ್ ಯೂಸ್ಡ್ ಟು ಸ್ಟೋರ್ ಎ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ನ ಸ್ಟೋರ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಡೇಟಾ ಟೈಪ್ ಯಾವುದು? ಬೂಲಿಯನ್, ಸೆಟ್, ಸ್ಟ್ರಿಂಗ್, ಫ್ಲೋಟ್. ಯಾವುದಿದ್ರಲ್ಲಿ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ಗೆ ಏನಂತ ಕರಿತೀವಿ? ಸ್ಟ್ರಿಂಗ್ ಅಂತ ಕರಿತೀವಿ. ಸೊ ಸ್ಟ್ರಿಂಗ್ ಈಸ್ ಎ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಫೋರ್ತ್ ಕ್ವಶನ್, ವಾಟ್ ಈಸ್ ದ ಡೇಟಾ ಟೈಪ್ ಆಫ್ ದ ರಿಸಲ್ಟ್ ಆಫ್ ದ ಎಕ್ಸ್ಪ್ರೆಷನ್ 3.14 ಡಿವೈಡೆಡ್ ಬೈ 2. ಈ 3.14 ಡಿವೈಡೆಡ್ ಬೈ 2 ಮಾಡಿದಾಗ ರಿಸಲ್ಟ್ ಬರುತ್ತಲ್ಲ, ಅದರದ್ದು ಡೇಟಾ ಟೈಪ್ ಏನಾಗಿರುತ್ತೆ ಅಂತ. ಏನಾಗಿರುತ್ತೆ, 3.14 ಡಿವೈಡೆಡ್ ಬೈ 2 ಮಾಡಿದಾಗ ಏನೋ ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂನೂ ಕೂಡ ಪಾಯಿಂಟ್ ಸಮಥಿಂಗ್ ಇರುತ್ತೆ. ಆ ಪಾಯಿಂಟ್ ಸಮಥಿಂಗ್ ಇದ್ದರೆ ಅದರ ಡೇಟಾ ಟೈಪ್ ಏನು? ಇಂಟೀಜರಾ, ಫ್ಲೋಟಾ, ಸ್ಟ್ರಿಂಗಾ, ಬೂಲಿಯನ್ನ? ಡೆಫಿನೆಟ್ಲಿ ಡೆಸಿಮಲ್ ಪಾಯಿಂಟ್ ಇತ್ತು ಅಂತೇಳಿದರೆ ಅದರದ್ದು ಡೇಟಾ ಟೈಪ್ ಏನು? ಫ್ಲೋಟ್ ಅಂತ ಕರಿತೀವಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಬೇಸಿಕ್ ಡೇಟಾ ಟೈಪ್ ಇನ್ ಮೋಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಇವುಗಳಲ್ಲಿ ಯಾವುದು ಬೇಸಿಕ್ ಡೇಟಾ ಟೈಪ್ ಅಲ್ಲ ಅಂತ ಕೇಳ್ತಿದ್ದಾರೆ. ಬೇಸಿಕ್ ಡೇಟಾ ಟೈಪ್ ಯಾವುದು ಅಲ್ಲ? ಇಂಟೀಜರ್, ಫ್ಲೋಟ್, ಸ್ಟ್ರಿಂಗ್, ಲಿಸ್ಟ್. ನೋಡಿ, ನಮ್ಮ ಡೇಟಾ ಟೈಪ್ಸಲ್ಲಿ ಬೇಸಿಕ್ ಡೇಟಾ ಟೈಪ್ಸ್ ಅಂತಿದ್ದಾವೆ, ಅಡ್ವಾನ್ಸ್ಡ್ ಡೇಟಾ ಟೈಪ್ಸ್ ಅಂತ ಇದ್ದಾವೆ. ಓಕೆ, ಅಥವಾ ಏನದು ಪ್ರೈಮರಿ ಡೇಟಾ ಟೈಪ್ಸ್ ಮತ್ತು ನಾನ್ ಪ್ರೈಮರಿ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಇದರಲ್ಲಿ ಪ್ರೈಮರಿ ಬೇಸಿಕ್ ಡೇಟಾ ಟೈಪ್ ಅಲ್ಲದೆ ಇರೋದು ಯಾವುದು ಅಂತ. ಇಂಟೀಜರು, ಫ್ಲೋಟು, ಸ್ಟ್ರಿಂಗನ್ನು ಬೇಸಿಕ್ ಅಂತ ಕರಿತೀವಿ. ಬಟ್ ಈ ಲಿಸ್ಟು, ಟಪಲ್ಸು, ಡಿಕ್ಷನರೀಸ್ ಏನಿದಾವಲ್ಲ, ಈ ಇಂಟೀಜರ್, ಫ್ಲೋಟ್ ಮತ್ತು ಸ್ಟ್ರಿಂಗನ್ನು ಯೂಸ್ ಮಾಡಿಕೊಂಡೇ ಮಾಡ್ತಕ್ಕಂಥದ್ದು. ಹಾಗಾಗಿ ಅದನ್ನು ಬೇಸಿಕ್ ಅಂತ ಕರೆಯಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್. ಲಿಸ್ಟ್ ಈಸ್ ನಾಟ್ ಎ ಬೇಸಿಕ್ ಡೇಟಾ ಟೈಪ್, ರೈಟ್. ನೆಕ್ಸ್ಟ್, ಸಿಕ್ಸ್ತ್ ಕ್ವಶನ್, ದ ಡೇಟಾ ಟೈಪ್ ದಟ್ ರೆಪ್ರೆಸೆಂಟ್ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂಸ್ ಇನ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಕಾಲ್ಡ್. ಟ್ರೂ ಮತ್ತು ಫಾಲ್ಸ್ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಡೇಟಾ ಟೈಪ್ ಏನಂತ ಕರಿತೀವಿ? ಇಟ್ ಈಸ್ ಎನ್ ಇಂಟೀಜರ್, ಸ್ಟ್ರಿಂಗ್, ಬೂಲಿಯನ್ ಆರ್ ಫ್ಲೋಟ್. ಯಾವುದು? ಟ್ರೂ ಆರ್ ಫಾಲ್ಸ್ಗೆ ನಿಮಗೆ ಗೊತ್ತಿದೆ, ಬೂಲಿಯನ್ ಡೇಟಾ ಟೈಪ್, ಬೂಲ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್, ಇನ್ ಪೈಥಾನ್ ವಿಚ್ ಡೇಟಾ ಟೈಪ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಎ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ವಿತ್ ಇನ್ ಸಿಂಗಲ್ ಕೋಟ್ಸ್ ಆರ್ ಡಬಲ್ ಕೋಟ್ಸ್. ಸಿಂಗಲ್ ಕೋಟ್ಸ್ ಮತ್ತು ಡಬಲ್ ಕೋಟ್ಸಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಯಾವ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ? ಈಗಾಗಲೇ ನೋಡಿದ್ದೀವಿ. ಇಂಟೀಜರ, ಫ್ಲೋಟೋ, ಸ್ಟ್ರಿಂಗೋ, ಬೂಲಿಯನ್ನ ಅಂತ ಆಪ್ಷನ್ ಇದ್ದರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಸ್ಟ್ರಿಂಗ್ represent a values which are enclosed in single quotes or double quotes, right? Ninth question ಅನ್ನು ನೋಡೋದಾದರೆ, what is the result of an expression hello plus world? hello ಅಂತಕ್ಕಂಥದ್ದು ಯಾವ
ಟೈಪ್ ಆಫ್ ವ್ಯಾಲ್ಯೂ ಇದು, ಡಬಲ್ ಕೋಟ್ಸ್ ಇದೆ ಅಂದರೆ ಸ್ಟ್ರಿಂಗ್ ವ್ಯಾಲ್ಯೂ, ಪ್ಲಸ್ ವರ್ಲ್ಡ್ ಅಂತಕ್ಕಂಥದ್ದು ಯಾವ ವ್ಯಾಲ್ಯೂ ಇದು, ಸ್ಟ್ರಿಂಗ್ ವ್ಯಾಲ್ಯೂ. ಸ್ಟ್ರಿಂಗ್ ವ್ಯಾಲ್ಯೂನ ನಾನು ಪ್ಲಸ್ ಹಾಕಿದರೆ ಅದೇನಾಗುತ್ತೆ, ಕಾನ್ಕ್ಯಾಟಿನೇಷನ್ ಆಗುತ್ತೆ, ಅಂದರೆ ಜೋಡಿಸುತ್ತೆ, ಅವೆರಡು ಸ್ಟ್ರಿಂಗನ್ನು ಏನು ಮಾಡುತ್ತೆ, ಜೋಡಿಸುತ್ತೆ. ಹಾಗಾಗಿ ಇದರದ್ದು ರಿಸಲ್ಟ್ ಏನು ಬರುತ್ತೆ ಅಂದರೆ ಹಲೋ ವರ್ಡ್ ಅಂತಕ್ಕಂಥದ್ದು ಬರುತ್ತೆ. ಈಗ ನೋಡಿ, ಸ್ಪೇಸ್ ಇರಲ್ಲ ಇದ್ರ ಮುಂದ್ಗಡೆ, ಹಲೋ ಮತ್ತು ವರ್ಡ್ ಎರಡು ಜೋಡಿಸಿದರೆ ದ ಆಪ್ಷನ್ ಎದಲ್ಲಿ ಇರ್ತಕ್ಕಂಥ ಆನ್ಸರ್ ಬರುತ್ತೆ ನಿಮಗೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಸೊ ಇಷ್ಟು ಕ್ವಶನ್ಸ್ಗಳನ್ನು ನೋಡಿದರೆ ನಿಮಗೆ ಈ ಡೇಟಾ ಟೈಪ್ಸ್ಗಳ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನು ಮುಂದಿನ ಕಾನ್ಸೆಪ್ಟ್ಸ್ಗಳನ್ನು ನಿಮ್ಮ ಮುಂದೆ ತರ್ತೀನಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.